ಈ ನೆಕ್ ಟು ನೆಕ್ ಫೈಟ್ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಅಂದ್ರೆ ಕಳೆದ ಬಾರಿ ಏನು ಬಿಜೆಪಿ ಮತಗಳಿಕೆಯನ್ನ ತಗೊಂಡಿತ್ತು ಈ ಬಾರಿ ಸಂಪೂರ್ಣ ಕಡಿಮೆ ಆಗೋದ್ರಲ್ಲಿ ಯಾವುದೇ ರೀತಿಯ ಮಾತಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸಿನಾರಿಯೋಗಳು ಮತ್ತೆ ಕೆಲವು ರಾಜ್ಯಗಳು ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ ಮತ್ತೆ ಕೆಲವು ಭಾಗಗಳಲ್ಲಿ ಒಡಿಶಾ, ಈಗ ಅಲ್ಲೂ ಅಷ್ಟೇ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಸ್ವಲ್ಪ ಇಂಡಿಯಾ ಅಲಯನ್ಸ್ನವರು ಹೆಚ್ಚಿನ ಮತಗಳನ್ನ ತಗೊಳ್ತಾ ಇದ್ದಾರೆ, ಅಂದ್ರೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸೊ ಅದು ಎಲ್ಲೋ ಈ ಒಂದು ಫಲಿತಾಂಶ ಇನ್ನಷ್ಟು ಕಾಲಗಳ ನಂತರ ಇದು ಬದಲಾಗದಂತಹ ಸಂಪೂರ್ಣ ಸಾಧ್ಯತೆ ಇದೆ. ಏನು ಒಟ್ಟಾರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಸಹ ಜೈಲಿಗೆ ತೆರಳೋ ಮುನ್ನ ಹೇಳ್ತಾ ಇದ್ರು, ಇದು ಒಂದು ರಿಸಲ್ಟ್ ಅಂತಕ್ಕಂಥದ್ದು ತಾವ್ಯಾರು ಧೃತಿಗೆಡಬೇಡಿ, ಇದು ನೀವು ಸಂಪೂರ್ಣ ಇದೊಂದು ಈ ಕೌಂಟಿಂಗ್ ಮುಗಿಯೋವರೆಗೂ ನೀವು ಎಲ್ಲ ತಾಳ್ಮೆಯಿಂದ ಕಾಯ್ತಾ ಇರಬೇಕಾಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಯಾರೋ ಅಪೋನೆಂಟ್ಗಳು ವಿನ್ ಆದ್ರು ಅಂತಕ್ಕಂಥದ್ದು ನಾವು ಯಾರೂ ಪರಿಗಣನೆ ಮಾಡೋದಿಲ್ಲ. ಸೊ ಇಂಡಿಯಾ ಅಲಯನ್ಸ್ನವರು ನಾವು ಇವಾಗ ಮತಗಟ್ಟೆಗಳಲ್ಲೂ ಸಹ ಅತ್ಯಂತ ಏನು ಕಾಳಜಿ ವಹಿಸಿ ಆ ಒಂದು ಮತ ಎಣಿಕೆ ಪ್ರಕ್ರಿಯೆಯನ್ನ ಗಮನಿಸ್ತಕ್ಕಂಥ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ನಮ್ಮ ನಿರೀಕ್ಷೆಯಂತೆ ಈ ಬಾರಿ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಇರ್ತಕ್ಕಂಥ ಎಲ್ಲ ಲಕ್ಷಣಗಳು ನಮಗೆ ಕಾಲಕ್ರಮೇಣ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದು 2 ಗಂಟೆ ಅಂದ್ರೆ 8 ಗಂಟೆಯಿಂದ ಇವತ್ತೇನು 10 ಗಂಟೆ ಈಗ ಆಗ್ತಾ ಇದೆ, ನನ್ನ ಪ್ರಕಾರ ಒಂದು 10ರಿಂದ 15% ಓಟ್ಗಳು ಮಾತ್ರ ಕೌಂಟಿಂಗ್ ಆಗಿದೆ. ಬಟ್ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಇದು ನೆಕ್ ಟು ನೆಕ್ ಹೋಗ್ತಾ ಇರೋದು ನೋಡಿದ್ರೆ ಯಾವುದೇ ಸಂದರ್ಭದಲ್ಲಿ ಒಂದು NDAಗೆ ವ್ಯತಿರಿಕ್ತವಾದಂತಹ ಫಲಿತಾಂಶ ಬರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ನೆಕ್ ಟು ನೆಕ್ ಫೈಟ್ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಅಂದ್ರೆ ಕಳೆದ ಬಾರಿ ಏನು ಬಿಜೆಪಿ ಮತಗಳಿಕೆಯನ್ನ ತಗೊಂಡಿತ್ತು ಈ ಬಾರಿ ಸಂಪೂರ್ಣ ಕಡಿಮೆ ಆಗೋದ್ರಲ್ಲಿ ಯಾವುದೇ ರೀತಿಯ ಮಾತಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸಿನಾರಿಯೋಗಳು ಮತ್ತೆ ಕೆಲವು ರಾಜ್ಯಗಳು ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ ಮತ್ತೆ ಕೆಲವು ಭಾಗಗಳಲ್ಲಿ ಒಡಿಶಾ, ಈಗ ಅಲ್ಲೂ ಅಷ್ಟೇ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಸ್ವಲ್ಪ ಇಂಡಿಯಾ ಅಲಯನ್ಸ್ನವರು ಹೆಚ್ಚಿನ ಮತಗಳನ್ನ ತಗೊಳ್ತಾ ಇದ್ದಾರೆ, ಅಂದ್ರೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸೊ ಅದು ಎಲ್ಲೋ ಈ ಒಂದು ಫಲಿತಾಂಶ ಇನ್ನಷ್ಟು ಕಾಲಗಳ ನಂತರ ಇದು ಬದಲಾಗದಂತಹ ಸಂಪೂರ್ಣ ಸಾಧ್ಯತೆ ಇದೆ. ಏನು ಒಟ್ಟಾರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಸಹ ಜೈಲಿಗೆ ತೆರಳೋ ಮುನ್ನ ಹೇಳ್ತಾ ಇದ್ರು, ಇದು ಒಂದು ರಿಸಲ್ಟ್ ಅಂತಕ್ಕಂಥದ್ದು ತಾವ್ಯಾರು ಧೃತಿಗೆಡಬೇಡಿ, ಇದು ನೀವು ಸಂಪೂರ್ಣ ಇದೊಂದು ಈ ಕೌಂಟಿಂಗ್ ಮುಗಿಯೋವರೆಗೂ ನೀವು ಎಲ್ಲ ತಾಳ್ಮೆಯಿಂದ ಕಾಯ್ತಾ ಇರಬೇಕಾಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಯಾರೋ ಅಪೋನೆಂಟ್ಗಳು ವಿನ್ ಆದ್ರು ಅಂತಕ್ಕಂಥದ್ದು ನಾವು ಯಾರೂ ಪರಿಗಣನೆ ಮಾಡೋದಿಲ್ಲ. ಸೊ ಇಂಡಿಯಾ ಅಲಯನ್ಸ್ನವರು ನಾವು ಇವಾಗ ಮತಗಟ್ಟೆಗಳಲ್ಲೂ ಸಹ ಅತ್ಯಂತ ಏನು ಕಾಳಜಿ ವಹಿಸಿ ಆ ಒಂದು ಮತ ಎಣಿಕೆ ಪ್ರಕ್ರಿಯೆಯನ್ನ ಗಮನಿಸ್ತಕ್ಕಂಥ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ನಮ್ಮ ನಿರೀಕ್ಷೆಯಂತೆ ಈ ಬಾರಿ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಇರ್ತಕ್ಕಂಥ ಎಲ್ಲ ಲಕ್ಷಣಗಳು ನಮಗೆ ಕಾಲಕ್ರಮೇಣ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದು 2 ಗಂಟೆ ಅಂದ್ರೆ 8 ಗಂಟೆಯಿಂದ ಇವತ್ತೇನು 10 ಗಂಟೆ ಈಗ ಆಗ್ತಾ ಇದೆ, ನನ್ನ ಪ್ರಕಾರ ಒಂದು 10ರಿಂದ 15% ಓಟ್ಗಳು ಮಾತ್ರ ಕೌಂಟಿಂಗ್ ಆಗಿದೆ. ಬಟ್ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಇದು ನೆಕ್ ಟು ನೆಕ್ ಹೋಗ್ತಾ ಇರೋದು ನೋಡಿದ್ರೆ ಯಾವುದೇ ಸಂದರ್ಭದಲ್ಲಿ ಒಂದು NDAಗೆ ವ್ಯತಿರಿಕ್ತವಾದಂತಹ ಫಲಿತಾಂಶ ಬರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.